ಗುಲಾಬಿಯೂ ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಿಂದ ಪ್ರೇಯಸಿ ಇದನ್ನ ತಂದಿರೋದು ನಿನಗಲ್ಲ ನೀನು ಸೈಡಿಗೆ ಬಾರೆ ಮೈ ಡಿಯರ್ ಗುಬೆ ಕಣ್ಣು ಕಾಣಿಸ್ತಾ ಇಲ್ವಾ ದಿಸ್ ಈಸ್ ರೆಡ್ ರೋಸ್ ಈ ಕುದುರೆ ಗೊಬ್ಬರನ ಗುಲಾಬಿ ಗಿಡಕ್ಕೆ ಹಾಕಿ ಬೆಳೆದ್ಬಿಟ್ರೆ ಹೂ ಅನ್ನೋದು ಇದೆಯಲ್ಲ ಅದು ಸೊಂಪಾಗಿ ಬೆಳೆದ್ಬಿಟ್ರೆ ನೀವು ಮೂರು ಕೈ ಹಾಕ್ಬೇಡ್ರಿ ಕೊನೆಗೆ ಅದು ನನ್ನ ಬಿಡು ಬರುತ್ತೆ ಈಗ ತಕರಾರು ತೆಗೆದೇನೆ ನೀವು ಇದನ್ನ ನಮ್ಮ ಮುಡಿಗೆ ಮುಡ್ಕೊಂಡು ಬಿಡಿ ಈ ತರ ಗೊಬ್ಬರ ಹಾಕಿ ಬೆಳೆಸಿದ ಹೂನ ಮುಟ್ಟಿದ್ರೆ ಇನ್ಫೆಕ್ಷನ್ ಆಗುತ್ತೆ ಇದಕ್ಕೆ ಪಾಯ್ಸನ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ ಇಂಥದನ್ನೆಲ್ಲ ಮನೆಗೆ ತರ್ತಿರಲ್ಲ ನಾನು ನಿನಗೋಸ್ಕರ ಅಂತ ಪ್ರೀತಿಯಿಂದ ತಂದಿರೋ ರೆಡ್ ರೋಸ್ನ ಹಂಗಂಗೆ ಕಣ್ಣು ಮುಂದೆ ಮರ್ಡರ್ ಮಾಡಿ ಬಿಸಾಕ್ಬಿಟ್ಟಲ್ಲೇ ಜಾಜಿ ಜಾಜಿ ಅಂತ ಏಕೋಜದಲ್ಲಿ ಕರಿಬೇಡ್ರಿ ಹೋಗಿ ಬನ್ನಿ ಅಂತ ಮರ್ಯಾದೆಯಿಂದ ಮಾತಾಡ್ಸಿ ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ ಬೌನ್ಸಿಂಗ್ ಬಾಲ್ ಫ್ರೆಂಡ್ ತರ ಇರಿ ಆ ಹೂವನ್ನ ನನ್ಗಾದ್ರೂ ಕೊಟ್ಟಿದ್ರೆ ನೀವು ಪ್ರೀತಿಯಿಂದ ತಗೊಂಡ್ಬಂದು ಕೊಟ್ರಿ ಅಂತ ನನ್ನ ಮುಡಿಗೆ ಮುಡ್ಕೋತಾ ಇದ್ದೆ. ಚಂಪಾ ದಿಸ್ ಇಸ್ ಟೂ ಮಚ್ ಚಂಪಾ ಯಾರೇ ಹೂವನ್ನ ಚಿತ್ರ ಮಾಡಿ ಬಿಸಾಕಿರೋದು ನನ್ನ ಯಜಮಾನ ಪ್ರೀತಿಯಿಂದ ತಂದ್ಕೊಟ್ರೋ ಹೂವನ್ನ ಜಾಜಿ ಅಪ್ಪವರು ಈ ಪರಿಸ್ಥಿತಿ ತಂದಿದ್ದಾರೆ. ಏನೋ ನಾನು ತಂದೆ ನಿನ್ ಹೆಂಡತಿಗೆ ಯಾಕೋ ಕೊಡಕ್ ಹೋದೆ ನನಗಾದ್ರೂ ಕೊಟ್ಟಿದ್ದಿದ್ರೆ ಮಾತೃಶ್ರವ್ರೆ ತಾವು ಹೂವನ್ನ ಫೋಟೋ ಇಡ್ತಿದ್ದೆ ಕಣೋ. ನಾನು ಆ ಹೂವನ್ನ ಪ್ರೀತಿಯಿಂದ ತಂದಿದ್ದು ನನ್ನ ಜಾಜಿ ಅವ್ರಿಗೋಸ್ಕರ ಆ ಹೂ ಅವ್ರಿಗೇ ಬೇಡವಾಯ್ತಂತೆ ನಡೆದ ಸಂಗತಿಗಳನ್ನೆಲ್ಲ ಗಮನಿಸಿರೋದ್ರಿಂದ ನನ್ನ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವಾಗಿದೆ ಈಗ ಶುಭ ಸಂದರ್ಭದಲ್ಲಿ ಯಾರಾದ್ರೂ ನನ್ನನ್ನು ಮಾತಾಡಿಸಿದ್ರೆ ಅವರ ಪ್ರಾಣಕ್ಕೆ ಪುಟ್ಟು ದಯವಿಟ್ಟು ನಿಮ್ಮ ಪ್ರಾಣಗಳನ್ನ ನೀವು ಕಾಪಾಡ್ತಾರೆ ಏನಮ್ಮ ಗಂಡ ಪ್ರೀತಿಯಿಂದ ಹೂ ತಂದ್ಕೊಟ್ರೆ ಈಗ ಮಾಡೋದು ನೀನು ಒಂದು ಹೆಣ್ಣ ನಮ್ಮ ಯಜಮಾನರು ನನಗೆ ಚೆಂಡು ಮಲ್ಲಿಗೆ ದಂಡನೆ ತಂದ್ಕೊಟ್ಟಿದ್ರು ತಲೆಗೆ ಮೊಳೆ ಹೊಡ್ಕೊಂಡು ಸಿಕ್ಕಿಸ್ಕೊತಿದ್ದೆ ಗೊತ್ತಾ ಅತ್ತೆ ಅದು ಆ ಕಾಲ ಈ ಕಾಲದಲ್ಲಿ ಹೂವ ಮುಡ್ಕೊಳ್ಳೋದು ಫ್ಯಾಷನ್ ಅಲ್ಲ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಚಂಪಾ ಇದನ್ನ ಏನೇ ಮಾಡ್ತೀಯಾ ಇದನ್ ಬಾಡ್ದೇ ಇರೋ ಹಾಗೆ ನಾನ್ ಕಾಪಾಡ್ಕೋತೀನಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್ ಮುಳುಗಿದ್ ಸಾಕು ನನ್ನ ಮಗ ಬೇಜಾರಲ್ಲಿ ಕೂತಿದ್ದಾನೆ ಕಾಫಿ ಕೊಟ್ಟು ಸಮಾಧಾನ ಮಾಡು ಏನು ಯಜಮಾನ್ರೆ ಬೇಜಾರಾ? ನನ್ನ ಗೋಳನ್ನ ಅದು ಯಾರ ಮುಂದೆ ಹೇಳ್ಕೊಳ್ಳಿ ಚಂಪಾ ನನ್ನನ್ನೇ ಬಕ್ಕಿಟ್ಟು ಅಂತ ತಿಳ್ಕೊಂಡು ನಿಮ್ ಗೋಳ್ನ ನನ್ನ ಹತ್ರನೇ ತೋಡ್ಕೊಳ್ಳಿ. ಚಂಪಾ ನಾನು ಆ ಹೂವನ್ನ ಎಲ್ಲಿಂದ ತಂದೆ ಅನ್ನೋದು ನಿನಗೆ ಏನಾದ್ರೂ ಗೊತ್ತೇನೆ ಲಾಲ್ ಬಾಗಲ್ಲಿ ಫ್ಲವರ್ ಶೋ ನಡೀತಾ ಇತ್ತು ವಾಚ್ಮ್ಯಾನ್ ಕಣ್ ತಪ್ಪಿಸಿ ಹಂಗಂಗೆ ಆ ಹೂವನ್ನ ಕದ್ದುಕೊಂಡು ಬಂದ್ಬಿಟ್ಟಿದ್ದೆ ಹನುಮಂತ ಸಂಜೀವ್ನಿ ತಂದ ಹಾಗೆ ನೀನು ದಿಕ್ಕ ತಪ್ಪಿಸ್ಬೇಡ ಸುಮ್ಮನೆ ಕೇಳಿಸ್ಕೊ ಆ ಹೂವಿಗೆ ನನ್ನ ಎಲ್ಲಾ ಪ್ರೀತಿನ ಧಾರೆ ಎರೆದು ಲಚಲಚ ಅಂತ ಮುತ್ತು ಕೊಟ್ಟು ತಗೊಂಡು ಎಲ್ಲಿ ಈಗ ನನ್ನ ಕೈನೇ ಹೂವು ಅಂತ ತಿಳ್ಕೊಂಡು ಮುತ್ತು ಹೇಗೆ ಕೊಟ್ಟಿದ್ರಿ ಅಂತ ತೋರಿಸಿ ನೋಡೋಣ. ಅದು ಹೇಗೆ ಗೊತ್ತಾ ಹೋಗೆ ನೀನು ಇಲ್ಲಿಂದ ಏನಾಯ್ತೆ ಕೈಗೆ ಮುತ್ಕೊಡಿ ಅನ್ನೋ ಲೆವೆಲ್ ವರ್ಗೂ ಹೋಗಿದ್ದೆ ಆದ್ರೂ ಸಮಾಧಾನ ಆಗ್ತಿಲ್ಲ. ಸಮಾಧಾನ ಆಗ್ಲಿಲ್ಲ ನಾನ್ ಹೋಗ್ತೀನಿ ಪಾಂಡುರಂಗ ಗಂಡುಗಳೇ ಲಂಗ ತೋರಿಸಿದ್ಮೇಲೆ ನಿನ್ ಗಂಡುಗಳು ಅಂತ ಏನು ಬಂತು ಅದೇನು ಅಂತ ಹೇಳಿ ಯಾಕಪ್ಪ ಕಪ್ಪಗಿದೀಯಾ ಅಲ್ಲ ಎಲ್ಲ ಗೊತ್ತಿದ್ದು ಈ ಪ್ರಶ್ನೆನ ಹಾಕ್ತಿರಲ್ಲ ಇತ್ತೀಚೆಗೆ ಯಾಕೋ ನಾನು ನನ್ನ ಹೆಂಡತಿ ಪ್ರೀತಿಯಿಂದ ವಂಚಿತನಾಗ್ಬಿಡ್ತೀನಿ ಅನ್ನುವಂತ ಭಯ ಆವರಿಸ್ಕೊಳ್ತಾ ಇದೆ ಗಂಡುಗಲಿ ವಂಶದ ಗಂಡು ಮಗನಾಗಿ ಇದಕ್ಕೆಲ್ಲ ಯೋಚನೆ ಮಾಡ್ತೀಯೇನೋ ನಿಮ್ಮ ಅಂಕಲ್ಲು ಸೈಂಟಿಸ್ಟ್ ಬಾಬುಲಾವು ಫಾಲಿನಿಂದ ಇಲ್ಲಿ ಬಂದಿದ್ದಾಳೆ ಅವಳ ಹತ್ರ ಹೋಗಿ ನನ್ನ ಕಷ್ಟ ಹೀಗಿದೆ ಅಂತ ಹೇಳ್ಕೋ ಏನಾದ್ರೂ ಒಂದು ದಾಳಿ ಸಿಕ್ಕೇ ಸಿಗುತ್ತೆ ತಾಳು ಅವಳ ನಂಬರ್ ಕೊಡಿಸ್ತೀನಿ ಚಂಪಾ ಬೆಳಿಗ್ಗೆ ಒಂದು ಫೋನ್ ನಂಬರ್ ಬರ್ಕೊಂಡಿಲ್ಲ ಆ ಚೀಟಿ ನೀವು ಕೊಡು ಯಜಮಾನ್ರು ಈ ಕಾಫಿ ಕುಡಿದ್ರೆ ನನ್ನ ನಂಬರ್ ಕೊಡೋದು. ಯಾಕೆ ನನ್ನನ್ನು ಅಡ್ಡಕಟ್ಟರಲ್ಲಿ ಸಿಕ್ಕಿಸ್ತೀರಾ ಹೆಂಡತಿ ನೋಡಿದ್ರೆ ಹಂಗೆ ನೀನ್ ನೋಡಿದ್ರೆ ಹಿಂಗೆ ನಾನು ಎಲ್ಲಿಗೆ ಅಂತ ಹೋಗಿ ಸಾಯಿಲ್ಲಪ್ಪ ಸಮಯ ಮಾತು ಯಾಕೆ ಮಾಡ್ತೀಯಾ ಸರಿ ಬಿಡಿ ಯಜಮಾನ್ರೆ ನೀವು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದಾದ್ರೆ ತಗೊಳ್ಳಿ ನಂಬರ್. ವಾಮನ್ ರಾವ್ ಅಂಕಲ್ ನಮಸ್ತೆ ಓಹೋ ಬಾರಯ್ಯ ಪಾಂಡ್ರಂಗ ಹೇಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ಹೊಸದಾಗಿ ಏನ್ ಕಂಡಿಡಿದ್ರಿ ಈ ಮಾತ್ರೆ ನಮ್ದು ಬರದೇಶ ಅಲ್ವಾ ಈ ಮಾತ್ರೆನ ದಿನ 3 ಹೊತ್ತು ನುಂಗಿದ್ರೆ ಆಹಾರನೇ ಬೇಡ ಮತ್ತೆ ಮಾರ್ಕೆಟಿಗೆ ಬಿಟ್ಬಿಡಿ ನಾನು ನಿಮ್ ಜೊತೆ ಶೇರ್ ಹೋಲ್ಡರ್ ಆಗ್ಬಿಡ್ತೀನಿ ಹಂಗಂಗೆ ಇದರಲ್ಲಿ ಇನ್ನೂ ಸ್ವಲ್ಪ ಸ್ಟಡಿ ಮಾಡೋದಿದೆ ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದೀನಿ ಯಾಕಂಕಲ್ ಫಾರಿನಲ್ಲಿ ಈ ಮಾತ್ರೆನ 3 ಜನರು ಕೊಟ್ಟು ಟೆಸ್ಟ್ ಮಾಡಿದೆ 3 ಜನರು ಪ್ರಾಣ ಬಿಟ್ಬಿಡೋದ
ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದೆ. ಮಾರ್ಕೆಟ್ಗೆ ಏನಾದ್ರು ಬಿಟ್ಬಿಟ್ಟಿದ್ರೆ ಮುಂದಾಗೋ ಪ್ರಳಯ ಇವತ್ತೇ ಆಗ್ಬಿಟ್ರೋದು. ನನ್ನ ಪ್ರಾಬ್ಲಮ್ ಹಾಗಿರ್ಲಿ, ನಿನ್ನ ಪ್ರಾಬ್ಲಮ್ ಏನು ಅದನ್ನ ಹೇಳು ಮೊದಲು. ಅಯ್ಯೋ ಯಾಕೆ ಹೇಳ್ತೀರಾ ಬಿಡಿ ಅಂಕಲ್, ನನ್ನ ಬದುಕು ಒಂದು ದೊಡ್ಡ ಕಾದಂಬರಿ ಆಗ್ಬಿಟ್ಟಿದೆ. ಬರೀ ಕಾದಂಬರಿ ಅನ್ಬತ್ತು ಕಂಡ ಕಾವೇನೆ ಆಗ್ಬಿಟ್ಟಿದೆ. ನನ್ನ ಹೆಂಡತಿ ಸುಂದರವಾಗಿದ್ದಾಳೆ ಅಂತ ನಾನು ಏನಾದ್ರೂ ಲೈನ್ ಹೊಡೆಯೋದಕ್ಕೆ ಅಂತ ಹೋದ್ರೆ ಬೆಡ್ರೂಮಲ್ಲಿ ನೋ ಅಡ್ಮಿಷನ್ ಅಂತ ಬೋರ್ಡ್ ಬಿಡುತ್ತೆ. ಆ ಬೆಡ್ರೂಮ್ ಕ್ಲೋಸ್ ಆದ್ರೆ ಏನಾಯ್ತಯ್ಯ, ಇನ್ನೊಂದು ಬೆಡ್ರೂಮ್ ಓಪನ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಅಂಕಲ್, ನೀವು ಅದು ಏನು ಮಾಡ್ತಿರೋ ಎತ್ತ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಹೆಂಡತಿ ಪ್ರೀತಿ ನನ್ನ ಕಡೆ ಹುಚ್ಚಾಪಟ್ಟೆ ಹರ್ಕೊಂಡ್ ಬಂದ್ಬಿಡ್ಬೇಕು. ಅದಕ್ಕೆ ಬೇಕಿದ್ರೆ ನೀವು ಅವಳಿಗೆ ಚೇಳ ಕೈಲಾದ್ರೂ ಕುಟಕ್ಸಿ, ಇಲ್ಲ ಮಧ್ಯಾಹ್ನ ಕುಡಿಸಿ. ನಿನ್ನ ಪ್ರಾಬ್ಲಮ್ ಏನು ಅಂತ ಈಗ ನನಗೆ ಅರ್ಥ ಆಯ್ತು. ನಿನ್ನ ಮನೆಯಲ್ಲಿ ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ವ್ಯಕ್ತಿ ಯಾರಿದ್ದಾರೆ? ಚಂಪಾ ಅನ್ನೋಳು ಒಬ್ಳು ಮನೆ ಕೆಲಸದವಳಿದ್ದಾಳೆ. ಅವಳಿಗೆ ನನ್ನನ್ನು ಕಂಡ್ರೆ ಅದು ಏನು ಪ್ರೀತಿನೋ ಆ ಭಗವಂತನಿಗೆ ಗೊತ್ತು. 3 ಹೊತ್ತು ನಾನು ಬೆನ್ನಿಂದನೇ ಸುತ್ತಾ ಇರ್ತಾಳೆ. ನಾನು ಬಚ್ಚಲ ಮನೆಗೆ ಹೋದ್ರೆ ಸಾಕು ಕೊಲ್ಲೆ ತಗೊಂಡ್ಬಂದ್ಬಿಡ್ತಾಳೆ. ಯಾಕಯ್ಯ ಬೆನ್ನಿಜಕ್ಕೆ ಇಷ್ಟು ಸಾಕ್ ಬಿಡಯ್ಯ. ಈಗ ನಾನೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ನನಗೂ ಒಂದು ಟೆಸ್ಟ್ ಕೇಸ್ ಬೇಕಾಗಿದೆ. ನಾನು ಚಂಪಾ ಮತ್ತು ನಿನ್ನ ಹೆಂಡತಿ ಆತ್ಮಗಳ ಮೇಲೆ ಇದನ್ನು ಪ್ರಯೋಗ ಮಾಡ್ತೀನಿ. ನೀವು ಬೇಕಾದ್ದು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನನ್ನ ಹೆಂಡತಿ ಪ್ರೀತಿ ನನಗೆ ಸಿಗ್ಬೇಕು. ನಾನು ಅವಳ ಜೊತೆ ಡ್ಯೂಯೆಟ್ ಹಾಡಬೇಕು, ಪಾರ್ಕಲ್ಲಿ ಸುತ್ತಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಬೆಡ್ರೂಮಲ್ಲಿ ಬಿದ್ದಿರೋ ಅಡ್ಮಿಷನ್ ಬೋರ್ಡ್ ಹಾಕಿ ಸಾಕು. ಡೋಂಟ್ ವರಿ ಕಣಯ್ಯ, ತಗೋ ಈ ಔಷಧಿ. ಇದರಲ್ಲಿ ನೀರು ಮಿಕ್ಸ್ ಮಾಡಿ ಚಂಪಾ ಮತ್ತು ನಿನ್ನ ಹೆಂಡತಿಗೆ ಒಂದೇ ಸಮ ಕುಡಿಸ್ಬಿಡು. ಒಬ್ಬರ ಮುಖ ಇನ್ನೊಬ್ಬರು ನೋಡ್ತಿದ್ರೆ ಸಾಕು. ಅವಳ ಆತ್ಮ ಇವಳಲ್ಲಿ ಬರುತ್ತೆ, ಇವಳ ಆತ್ಮ ಅವಳಿಗೆ ಹೋಗುತ್ತೆ. ಬಿಡ್ಸ್ಬಿಟ್ಟು ಹೇಳಿ, ಅರ್ಥ ಆಗ್ಲಿಲ್ಲ. ನಿನ್ನನ್ನ ತುಂಬಾ ಪ್ರೀತಿ ಮಾಡೋ ಚಂಪಾಳ ಆತ್ಮ ಜಾಜಿಲಿರುತ್ತಲ್ಲ, ಹಾಗಾಗಿ ಜಾಜಿ ನಿನ್ನನ್ನ ಪ್ರೀತಿ ಮಾಡೋ ತರ ನಿನಗೆ ಅನ್ಸುತ್ತೆ. ನೀವು ಸಾಮಾನ್ಯವಾದ ಅದ್ಭುತವಾದ ವ್ಯಕ್ತಿ ಅಲ್ಲ. ನೀವು ನನಗೆ ಇಷ್ಟೆಲ್ಲ ಉಪಕಾರ ಮಾಡಿದ್ರೆ ಪ್ರತಿಯಾಗಿ ನಾನೇನು ಕೊಡ್ಲಿ? ಅದು ನಿಮ್ಮ ಹತ್ರ ಶೂ ಇದೆ ಅಲ್ವಾ? ಇದೆ. ಒಂದ್ ಜೊತೆ ಸಾಕ್ಸ್ ಕೊಡಿಸ್ಬಿಡ್ತೀನಿ. ಹಾಬಿ ಹಾಬಿ ಅವರು ಮನೇಲಿ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಹತ್ರ ಬಂದಾಗ್ಲೆಲ್ಲ ರೇಗ್ತಾ ಇದ್ರೆ ಒಂದ್ ನಾಯಿ ಮರಿನೂ ನಮ್ಮ ಹತ್ರ ಇರಲ್ಲ ಅಂತಂದ್ರೆ ಯಜಮಾನ್ರು ಇರ್ತಾರ? ಚಂಪಾ ಡೋಂಟ್ ಟಾಕ್ ರಬಿಶ್. ಅವರು ನನ್ನ ಹಬಿ, ನಾನು ಹೇಗ್ ಬೇಕಾದ್ರೂ ನೋಡ್ಕೊತೀನಿ. ನೀವ್ ನೋಡ್ಕೊತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ನೀವ್ ಈ ಮನೆಗ್ ಬರೋದಕ್ಕಿಂತ ಮುಂಚೆ ಯಜಮಾನ್ರ ಹತ್ರ ಚೆನ್ನಾಗೇ ಇದ್ರು. ಅವ್ರ ಪ್ರೀತಿಯಿಂದ ಹೂ ತಗೊಂಬಂದ್ರೆ ಅದನ್ನ ಆಗ ಬಿಸಾಕೋದು. ಅದು ನನ್ಗೆ ಇಷ್ಟ ಆಗಲಿಲ್ಲ, ಥ್ರೋ ಮಾಡಿದೆ. ವಾಟ್ಸ್ ಯೋರ್ ಪ್ರಾಬ್ಲಮ್? ಮಗನ್ ಕೈ ಮಾಣಿಕ್ಯ ಕೊಟ್ರೆ ಹೀಗೆ ಆಗೋದು. ಚಂಪಾ ಹೋಲ್ಡ್ ಆನ್. ಏನು ಯಜಮಾನ್ರೆ, ಇವ್ರ ಆ ರೀತಿ ಮಾಡಿದ್ದು ತಪ್ಪು ತಾನೆ? ಹಾಬಿ, ಇವ್ರು ನನ್ನ ಹತ್ರ ಈ ರೀತಿ ಮಾತಾಡಿದ್ದು ತಪ್ಪು ತಾನೆ? ಯಾರ್ದು ತಪ್ಪು ಯಾರ್ದು ಒಪ್ಪು ಅಂತ ನಾನು ಆಮೇಲೆ ತೀರ್ಮಾನ ಮಾಡ್ತೀನಿ. ಈಗ ನೀವಿಬ್ರು ಜಗಳ ಆಡಿ ಸಿಕ್ಕಾಪಟ್ಟೆ ಸುಸ್ತಾಗ್ತಿದ್ದೀರಾ. ಈ ಜ್ಯೂಸ್ನ ಜ್ಯೂಸ್ ಕುಡ್ದಾದ್ಮೇಲೆ ಹೇಳ್ಬೇಕು. ಖಂಡಿತವಾಗ್ಲೂ ಹೇಳ್ಬೇಕು. ಅಯ್ಯೋ, ಈಗ ನೀವಿಬ್ರು ಮುಖ ನೋಡ್ತಾ ಇದ್ದೀವಿ. ಸೈಂಟಿಸ್ಟ್ ಕಾಮನ್ ಹಿಯರ್. ಅಂಕಲ್, ನಾನು ಪಾಂಡ್ರಂಗ ಗಂಡಗಿರಿ. ಏನಯ್ಯ, ಏನಾಯ್ತು? ಅದು ನೀವು ಕೊಟ್ಟ ಔಷಧಿನ ಜ್ಯೂಸ್ ಅಂತ ಇಬ್ರಿಗೂ ಕುಡಿಸ್ಬಿಟ್ಟೆ. ಅದನ್ನ ಕುಡ್ದಾದ್ಮೇಲೆ ಅವರಿಬ್ರು ಯಾಕೋ ಏನೋ ಗೊತ್ತಿಲ್ಲ ಮುಖನ ಕಿವುಚ್ಕೋತಾ ಇದ್ದಾರೆ. ವೆರಿ ಗುಡ್. ಅಂದ್ರೆ ಔಷಧಿ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅಲ್ಲ ಅಂಕಲ್, ಇದರಿಂದ ಏನು ತೊಂದರೆ ಇಲ್ಲ ತಾನೆ? ಏನೂ ಆಗಲ್ಲ ಕಣಯ್ಯ, ಹೋದ್ರೆ ಪ್ರಾಣ ಹೋಗ್ಬೋದಷ್ಟೇ. ಅಂದ್ರೆ ಇಬ್ರು ಡೋಂಟ್ ವರಿ. ಆತ್ಮಗಳು ಬದಲಾದ್ರೆ ಫಾರ್ಮುಲಾ ಸಕ್ಸಸ್, ಆತ್ಮ ಬಿಟ್ಟು ಹೋದ್ರೆ ಡೋಸೇಜ್ ಎಕ್ಸಸ್. ನೋಡು, ಯಾರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಬಿಟ್ಟು ಅನುಮಾನ ಇದ್ರೆ ನನಗೆ ಫೋನ್ ಮಾಡು. ಓಕೆ? ಇವ್ರಿಬ್ರು ಎಲ್ಲಪ್ಪ ಹೋದ್ರು? ಏನು ಯಜಮಾನ್ರೆ? ಅಲ್ಲ ಕಣ್ರಿ, ನೀವು ಅಡಿಗೆ ಮನೆಯಲ್ಲಿ? ಏನು ಯಜಮಾನ್ರೆ, ನಿಮ್ಗೋಸ್ಕರ ಸೌತೆಕಾಯಿ ಹೋಳು ಹೋಳು ಸರಿ ಹೋಳು. ಅದ್ರ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಬಿಡಿ, ಇನ್ನು ಸಖತ್ತಾಗಿರುತ್ತೆ. ಏನು ಯಜಮಾನ್ರೆ, ನೀವೇ ತಿಂತೀರೋ? ಇದನ್ನ ನಾನೇ ತಿನ್ನಿಸ್ಲು? ಅಯ್ಯೋ, ನೀವೇ ತಿನ್ನಿಸ್ಬಿಡ್ರಿ. ಏನು ಯಜಮಾನ್ರೆ, ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀರಾ? ನನ್ನನ್ನ ಹೋಗೆ ಬಾರೆ ಅಂತ ಕರಿಬಾರ್ದಾ? ನಾನು ನಿಮ್ಮನ್ನ ಹೋಗಿ ಬಾರೆ. ಎಷ್ಟೇ ಆದ್ರೂ ನಾನು ನಿಮ್ ಚಂಪಕಲಿ ಅಲ್ವಾ? ಏನೋಪ್ಪ, ನಿಮ್ಮ ಪ್ರೀತಿ ನನ್ನ ಕಡೆ ಹರ್ಕೊಂಡು ಬರ್ತಾ ಇದೆ. ಯಾವ ಕಲಿ ಆದ್ರೂ ನನಗೇನು. ಇನ್ನೊಂದು ತಿನ್ನಿಸ್ರಿ, ಇನ್ನೊಂದು ತಿನ್ನಿಸ್ಬಿಡ. ಅಭಿ, come here. ಏನೇ ಚಂಪ,
ಚಂಪಾ ಚಂಪಾ ಅಲ್ಲ, ಸೇಫ್ ಜಾಜಿ. ಪಾಠ ಶುರುವಾಗೋಯ್ತು, ಮುಂದಕ್ಕಿದೆ ನೋಡಿ. ನನಗೂ ದಿಕ್ ತಪ್ಪುತ್ತೆ, ನೋಡೋ ನಿಮಗೂ ದಿಕ್ ತಪ್ಪುತ್ತೆ. ಅವ್ರ ಹತ್ರ ಏನ್ರಿ ನಿಮ್ ಚಕ್ಕಂದ? ನೀವ್ ಈ ರೀತಿ ಎಲ್ಲ ಬಿಹೇವ್ ಮಾಡೋದು ನಂಗೆ ಲೈಕ್ ಆಗಲ್ಲ. ಸ್ಯಾಂಪಲ್ಗಾದ್ರೂ ಮರ್ಯಾದೆ ಬೇಡ? ಅದು ಹಾಗಲ್ವೇ ಜಾಜಿ? ಜಾಜಿ ಅಂತ ಏಕವಚನಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಇರ್ಬೇಡಿ, ಬಾಕ್ಸಿಂಗ್ ಬಾಯ್ ಫ್ರೆಂಡ್ ತರ ಇರ್ರಿ. ಏನಾಗಿದೆ ಇವ್ರಿಗೆ? ನನಗೂ ಗೊತ್ತಾಗ್ತಾ ಇಲ್ಲ ಕಣೋ, ನಿಮಗೂ ವಿಚಿತ್ರವಾಗಿ ಆಡ್ತಾ ಇದಾರೆ. ಅತ್ತೆ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ಯಲ್ಲ, ಏನು ಅಂತ ಕೇಳಿ ಸಮಾಧಾನ ಮಾಡ್ಬಾರ್ದ? ರಾಜಿ ಏನಂತಮ್ಮ, ನನ್ನ ಮಗ ಬೈದ್ನ ಕೊಡದ್ನ ಮತ್ತೇನಾಯ್ತು? ನಮ್ಮ ಯಜಮಾನ್ರು ನನ್ ಮಾತಾಡ್ಸಕ್ಕೆ ಅಂತ ಬಂದಾಗ ಅವ್ನು ಬೈದ್ಬಿಟ್ಲು. ದೊಡ್ಡವಾಗ ಅತ್ತೆ ಪ್ಲೀಸ್ ಮೀ. ಇವನಿಂದ ಕಾಫಿ ಚುಟ್ಟ. ಅವಳೇನಾದ್ರೂ ನನ್ನ ಹಬ್ಬಿ ಸುದ್ದಿಗೆ ಬಂದ್ರೆ ಏನ್ ಮಾಡ್ತೀಯ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುಳ್ಬಿಡ್ತೀನಿ. ಅತ್ತೆ ನೋಡಿ ಅತ್ತೆ, ಅಕ್ಕ ಹೇಗ್ ಹೇಳ್ತಿದ್ದಾರೆ ಅಂತ. ಅಯ್ಯೋ ನೀನೇ ಕಣಮ್ಮ ನನ್ನ ಜಾಜಿ. ಜಾಜಿ ಇಲ್ಲಿದ್ದೀನಿ, ಅವಳು ಚಂಪಾ. ಹಬ್ಬಿ ಕಮ್ ಹಿಯರ್. ಹೇಳಿ ಜಾಜಿ ಅವ್ರೆ. ಇನ್ನೊಂದ್ಸತಿ ಚಂಪಾ ಜೊತೆ ಟಾಕ್ ಮಾಡಿದ್ ನೋಡಿದ್ರೆ ಪರ್ಮನೆಂಟ್ ಆಗಿ ಚಾಪೆ ದಿಂಬು ಆಚೆ ಇರುತ್ತೆ. ಮನೆ ಕೆಲಸದವ್ರಿಗೆ ಇಷ್ಟೊಂದು ದುರಹಂಕಾರ ಇರಬಾರ್ದು. ಇವರಿಬ್ರು ಗ್ಯಾರಂಟಿ ಏನೋ ಆಗ್ಬಿಟ್ಟಿದೆ ಕಣೋ. ನನಗಂತೂ ತಲೆ ಕೆಟ್ಟು ಹೋಯ್ತು ಕಣೋ. ಅಲ್ಲ, ಇವಳ ಡೈಲಾಗು ಅವಳು ಹೇಳ್ತಾ ಇದ್ದಾಳೆ, ಅವಳ ಡೈಲಾಗು ಇವಳು ಹೇಳ್ತಾ ಇದ್ದಾಳೆ. MSN ಎಲ್ಲೋ ತಪ್ಪಾಗಿ ಬರ್ದು ಕಳ್ಸಿರ್ಬೇಕು. ಅಲ್ಲ ಕಣೋ, ಟೈಪ್ ಮಾಡೋರ್ ಮಿಸ್ಟೇಕ್ ಇರ್ಬೇಕು. ನೀನನ್ನ ಏನು ಅಂತ ತಿಳ್ಕೊಂಡಿದ್ದೀಯ? ನಾನು ಈ ಮನೆ ಯಜಮಾನಿ. ಏನಂತೆ? ನಾನು ಈ ಮನೆ ಯಜಮಾನಿ ಹಿಂದೆ. ಚಂಪಾ, ಇನ್ನೊಂದ್ಸತಿ ನಮ್ ಹಬ್ಬಿ ಜೊತೆ ಟಾಕ್ ಮಾಡಿದ್ ನೋಡಿದ್ರೆ ನಿನ್ನ ಮನೆಯಿಂದ ಔಟ್ ಮಾಡ್ತೀನಿ. ಹಬ್ಬಿ ಕಮ್ ಆನ್, ರೂಮ್ಗೆ ಹೋಗಿ ಬಾಗ್ಲು ಹಾಕೋಣ. ಎಸ್ ರಾಜ, ಟೆಲ್ ಮಿ ಏನ್ ಸಮಾಚಾರ? Shut up, you beast. ಪದ್ಮಜ ಮೀಟ್ ಮಾಡಕ್ ಬಂದಿರೋದು ನನ್ನ. ನಾನ್ ಬಂದಿರೋದು ನಿನ್ನ ನೋಡಕ್ಕಲ್ಲ, ಜಾಜಿ ಮೇಡಮ್ ಅವ್ರು ನೋಡಕ್ಕೆ. ನಾನೇ ಜಾಜ್. ಬಿಟ್ಲ ನನ್ ತಲೆ ಕೆಟ್ಟು ಕೆಮ್ಮಣ್ಣ ಹೋಗ್ತಾ ಇದೆಯೋ. ಲೇ ಕೆಮ್ಮಣ್ಣ ನಾನು, ಜೇಡಿಮಣ್ಣು ನೀನು. ಬಿಸಿ ಬಿಸಿ ಕಾಫಿ. ನೀವು ಕಾಫಿ ಮಾಡ್ಕೊಂಡ್ ಬಂದಿದ್ದೀರಾ? ಹೌದು, ಯಾವಾಗ್ಲೂ ಕಾಫಿ ಮಾಡ್ಕೊಂಡು ಬರೋದು ನಾನೇ. ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ನನ್ನ ಹತ್ರ ಏನ್ ಮಾತಾಡಿದೆ? ಬೆಂಡೆಕಾಯಿ ಗೊಜ್ಜು. ಅಯ್ಯೋ ಜಾಜಿ ಮೇಡಮ್ ಅವರೇ, ಏನಾಯ್ತು ನಿಮ್ಗೆ? ಪದ್ಮಜ, what happened to you? ಜಾಜಿ ನಾನು. ಆಹಾ, ಅಲ್ಲ ಅಲ್ಲ, ಜಾಜಿ ಇವರು. ಸಿ, ನೀವು ತುಂಬಾ ಕನ್ಫ್ಯೂಸ್ ಮಾಡ್ಕೊಂತಿದ್ರ. ಜಾಜಿ ಇಸ್ ಹಿಯರ್. ಏನು ಯಜಮಾನ್ರೆ, ಬನ್ನಿ ಇಲ್ಲಿ. ಇವರು ಜಾಜಿ ಯಾರು, ಚಂಪಾ ಯಾರು ಅಂತ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ನೀವೇ ಹೇಳಿ. ಇಲ್ಲಿ ನಮ್ಮ ಜಾಜಿಯವರು ಇದ್ದಾರೆ, ಚಂಪನೂ ಇದ್ದಾಳೆ. ಅದು ಏನ್ ವಿಷಯ ಹೇಳ್ಬೇಕು ಅಂತ ಇದ್ರು ಅದನ್ನ ಹೇಳ್ಬಿಡಿ. ಶುಕ್ರವಾರ ಮೀಟಿಂಗ್ ಇಟ್ಕೊಂಡಿದೀವಿ, ಅದಕ್ಕೆ ಜಾಜಿ ಮೇಡಮ್ ಅವ್ರು ಬರ್ಬೇಕಾಗಿದೆ. ನಿಮ್ಮ ವಿಷಯ ಜಾಜಿಯವರಿಗೆ ತಲುಪುತ್ತೆ, ತಾವಿನ ಬರಲಿ. ಅಯ್ಯೋ, ನಾನು ಹೇಳ್ತಾ ಇರೋದು ನಿಮ್ಗಲ್ಲ, ಜಾಜಿ ಮೇಡಮ್ ಅವ್ರಿಗೆ. ವಿಷಯ ಅವ್ರಿಗೆ ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ, ತಾವಿನ ಹೊರಡಿ. ಅದ್ ಸರಿ, ಇಲ್ಲಿ ಜಾಜಿ ಯಾರು, ಚಂಪಾ ಯಾರು? ಈ ಪದ್ಮಜ ಅಂದ್ರೆ ಯಾರು ಅನ್ನೋ ತಮಗೆ ಗೊತ್ತು? ಯಾರು? ನೀವೇನೆ. ನಾನಿಲ್ಲೇ ಇದ್ರೆ ನನ್ನ ಹೆಸರು ಮರ್ತು ಹೋಗುತ್ತೆ. ಬರ್ತೀನಿ ಜಾಜಿ ಅವರೇ. ಬರ್ತೀನಿ ಚಂಪಾ ಅವರೇ. ಅಯ್ಯೋ, ನನಗೆ ತಲೆ ಕೆಟ್ಟೋಗ್ತಾ ಇದೆಪ್ಪ. ಏನು ಯಜಮಾನ್ರೆ, ಬಿಸಿ ಬಿಸಿ ಕೆನೆ ಕಾಫಿ. ಥ್ಯಾಂಕ್ ಯು. ಹಬಿ, ಕೆನೆ ಕಾಫಿ ಡ್ರಿಂಕ್ ಮಾಡಿದ್ರೆ ಫ್ಯಾಟ್ ಬರುತ್ತೆ. ನಿಮಗ ನಿಮಗೆ. ಹಲೋ, ನಾನು ವಿಟ್ಲ ಮಾತಾಡ್ತಾ ಇರೋದು. ವಿಟ್ಲಾ, ನಿಂಗೆ ಮಸಾಲೆ ದೋಸೆ ಈಟ್ ಮಾಡೋದಕ್ಕೆ 200 rupees ಬೇಕಲ್ವಾ? ಹೌದು ಅದಕ್ಕೆ ನನ್ನಿಂದ ಏನಾಗ್ಬೇಕು ಅಂತ ಹೇಳಿ ನಾನು ಪದ್ದು ಸೇರಿ ಆ ಕೆಲಸ ಮಾಡ್ತೀವಿ. ಹೇಗಾದ್ರೂ ಮಾಡಿ ಆ ಚಂಪನ್ನ ಈ ಮನೆಯಿಂದ ಕಿಕ್ಔಟ್ ಮಾಡ್ಬೇಕು. ಅಷ್ಟೇ ತಾನೇ, ಪದ್ದು ಹೇಳಿದ್ರೆ ರಪ್ ಅಂತ ಎಳ್ದು ಬಿಸಾಕ್ತಾನೆ. ಆದಷ್ಟು ಬೇಗ ವರ್ಕ್ನ ಮುಗಿಸಿ ನನ್ನ ಮೀಟ್ ಮಾಡಿ. ನಾನು ನಿಮ್ಮಿಬ್ರಿಗೆ ಮಸಾಲೆ ದೋಸೆ ತಿನ್ನೋದಕ್ಕೆ 200 rupees ಕೊಡ್ತೀನಿ. ಥ್ಯಾಂಕ್ ಯು ಅದಕ್ಕೆ. ಲೇ ಪದ್ದು ಬಾರಲ್ಲಿ. ಜಾಜಿ ಅದಕ್ಕೆ ಒಂದು ಒಳ್ಳೆ ಡೀಲ್ ಕೊಟ್ಟಿದ್ದಾರೆ. ಈ ಚಂಪಾ ಈ ಮನೆ ಯಜಮಾನಿ ಅಂತ ಸಿಕ್ಕಾಪಟ್ಟೆ ಎಗರಾಡ್ತಾ ಇದ್ದಾಳಂತೆ. ಅವ್ಳು ಹೇಗಾದ್ರು ಮಾಡಿ ಮನೆಯಿಂದ ಆಚೆ ಹಾಕಿದ್ರೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಾರಂತೆ. ಚಂಪಾ ಜಾಸ್ತಿ ಜಂಬ ಮಾಡ್ತಿದ್ದಾಳೆ, ಇದೇ ಸರಿಯಾದ ಟೈಮು ಅವಳು ನೆತ್ತಿ ಹೊರಗಡೆ ಹಾಕೋದಿಕ್ಕೆ. Nonsense fellow, what happened? ನೀನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ದ ನಾವ್ ನಿನ್ನ ಬಿಟ್ಬಿಟ್ಟಿವ. ನಡಿ ಆಚೆ, ಕೆಲಸದವಳೆ. ನಾನು ಈ ಮನೆ ಯಜಮಾನಿ. You understand that? ನೀನು ಕೆಲಸದವಳು ಅಂತ ನಮಗ್ ಗೊತ್ತಾಗಲ್ವಾ? ಸುಮ್ಮನೆ ನಡಿ ಆಚೆ. ನನ್ನನ್ನೇ ಮನೆಯಿಂದ ಆಚೆ ಹಾಕ್ತೀರಾ? ಈ ಮನೇಲಿ ಏನ್ ನಡೀತಾ ಇದೆ? ಚಂಪಾ ಯಾಕೆ ಇವಳು
ಪರಿಸ್ಥಿತಿನಲ್ಲಿ ಇಲ್ಲ. ಅಯ್ಯ ಮಹಾನ್ ಭಾವ್ರೆ, ನಿಮ್ಮಿಬ್ರು ಕೆನ್ನೆಗೆ ಆ ಜಾಜಿ ಅವರೇ ಹೊಡೆದಿರ್ಲಿ ಇಲ್ಲ ಚಂಪಾನೇ ಹೊಡೆದಿರ್ಲಿ, ನಮ್ ಕೆನ್ನೆ ಹೊಡೆದಿದ್ದು ಚಂಪಾನೆ. ಏ ಬಿಟ್ಲ, ಯಜಮಾನ್ರ ಹತ್ರ ಇಲ್ಲದೆಲ್ಲ ಹೇಳಿದ್ರೆ ಈಗ ಕೆನ್ನೆಗೆ ಝಾಡಿಸ್ಬೇಕಾಗುತ್ತೆ. ಈ ಚಂಪಾನೆ ನಮ್ ಕೆನ್ನೆ ಹೊಡೆದಿರೋದು. ಹಬಿ ಕಮ್ ಹಿಯರ್. ನನ್ನನ್ನೇ ಹಬ್ಬಿ ಅಂತ ಕರಿತೀಯಲ್ಲ. ನಿಮ್ಮನ್ನಲ್ದೆ ಇನ್ಯಾರನ್ನ ಹಬ್ಬಿ ಅಂತ ಕಾಲ್ ಮಾಡ್ಲಿ? ಕಮ್ ಆನ್. ಹಬಿ, ನನ್ ಕಣ್ ಮುಂದೆನೆ ಅವಳು ನಿಮ್ಮ ಹತ್ರ ಚಕ್ಕನ್ನ ಆಡ್ತಾ ಇರೋದು ನನಗೆ ಲೈಕ್ ಆಗ್ತಾ ಇಲ್ಲ. ಈ ಮನೆಯಲ್ಲಿ ಒಂದು ಅವಳಿರ್ಬೇಕು ಇಲ್ಲ ನಾನಿರ್ಬೇಕು. ಬೇಗ ಡಿಸೈಡ್ ಮಾಡಿ. ಏನು ಯಜಮಾನ್ರೆ, ಜಾಜಕ್ಕ ಅವ್ರ ಪಾಡಿಗೆ ಅವ್ರು ಹೋಗ್ಲಿ, ನೀವು ನನ್ ಜೊತೆಗೆ ಬಂದ್ಬಿಡಿ. ನಾನು ನಿಮ್ಮನ್ನ ಅಡಿಗೆ ಮನೆಯಲ್ಲಿ ಬಚ್ಚಿಟ್ಬಿಡ್ತೀನಿ. ನೀವು ಸುಮ್ಮನೆ ಹೋಗ್ರೆ. ಪಾಂಡುರಂಗ, ಏನೋ ಏನೋ ಇದು ಏನಾಗ್ತಿದೆಯಾ ಇಲ್ಲಿ? ಮಾತೃಶ್ರೀ ಅವರೇ, ಇದಕ್ಕೆಲ್ಲ ಒಂದು ಉತ್ತರ ಅಂತ ಸಿಗಬೇಕಾದ್ರೆ ಆ ಸೈಂಟಿಸ್ಟ್ ಅಂಕಲ್ ನಮ್ಮ ಮನೆಗೆ ಬರಬೇಕು. ಬಾವ ಏನ್ ಅಳಿಯಂದ್ರೆ ಪಲ್ಲು ಫೋನ್ ಮಾಡಿದ್ಲು. ಏನಂತಪ್ಪ? ನಮ್ಮ ಭಾಗದ 5 ಕೋಟಿ ರೂಪಾಯಿ ಕೊಟ್ರೆ ಈಸ್ಕೊ ಬನ್ನಿ ಅಂದ್ಲು. ಅಂದ್ರೆ ಯಾಕಂತೆ? ಮತ್ತಿನ್ನೇನ್ ಬಾವ, ಆ ಮನೆ ಕೆಲಸದವಳು ಚಂಪಾ ತಾನೇ ಈ ಮನೆಗೆ ಯಜಮಾನಿ ಅಂತ ಎಗರಾಡ್ತಾ ಇದ್ದಾಳಲ್ಲ. ಮನೆ ಮಗ ಆಗಿರೋ ನಿಮ್ಗೆ ಅವಮಾನ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಮನೆ ಅಳಿ ಆಗಿರೋ ನನಗೆ ಸಿಕ್ಕಾಪಟ್ಟೆ ಅವಮಾನ ಆಗೋಯ್ತು. ಅಂದ್ರೆ ಏನೋ ಆದು ತಾಗೋಗ್ಬಿಡ್ತು. ನೀವು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತಲೆನ ಕೆಡ್ಸ್ಕೊಬಿಡಿ. ಅವಳಿಗೆ ನಾನು ಸ್ವಲ್ಪ ಸಮಾಧಾನ ಮಾಡ್ತೀನಿ. ನಿಮ್ಮ ದಾನ ನಿಧಾನ ಸಮಾಧಾನ ಎಲ್ಲ ನಿಮ್ಮ ಹತ್ರ ಇಟ್ಕೊಳ್ರಿ. ನಮ್ಮ ಭಾಗದ 5 ಕೋಟಿ ರೂಪಾಯಿ ಕೊಟ್ರೆ ಸರಿ, ಅಂದ್ರೆ ಕೋರ್ಟಿಂದ ನೋಟಿಸ್ ಕಳ್ಸ್ಬೇಕಾಗತ್ತೆ. ಸಮಾಧಾನ ಮಾಡ್ಕೊಪ್ಪ ಬಿಟ್ಲ. ಅತ್ತೇವ್ರೆ, ನೀವು ಪಲ್ಲು ತರನೇ ನನಗೆ ಕೋಪ ಬಂದಾಗೆಲ್ಲ ಸಮಾಧಾನ ಮಾಡಿ ತಣ್ಣಗ್ ಮಾಡ್ಬಿಡ್ತೀರಾ. ಎಷ್ಟೇ ಆದ್ರೂ ಪಲ್ಲು ನನ್ನ ಮಗಳಲ್ವೇನೋ? ಅದಕ್ಕೆ ಅಲ್ವಾ ಅತ್ತೆಯವ್ರೆ ನಾನು ಯಾವಾಗ್ಲೂ ಹೇಳೋದು ನನಗೆ ಪಲ್ಲು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ. ಹಬಿ, ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನಿಮ್ಗೆ ನನ್ನ ಜೊತೆ ಸಂಸಾರ ಮಾಡಕ್ ಇಷ್ಟ ಇದ್ರೆ ಹೇಳಿ, ಇಲ್ಲಾಂದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಏನು ಯಜಮಾನ್ರೆ, ಯಾಕೋ ನಿಮ್ ಗಮನ ಎಲ್ಲ ಜಾಜಿ ಅಕ್ಕನ ಕಡೆಗೆ ಹೋಗ್ತಾ ಇದೆ. ಇದನ್ನ ನೋಡಿ ನನಗೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ? ನೀವು ಇವ್ರ ಜೊತೆನೆ ಸುಖವಾಗಿರಿ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಬೇಕಾಗಿಲ್ಲ ಹಬಿ, ನಾನೇ ಈ ಮನೆಯಿಂದ ಬಿಟ್ಟಾಗ್ತೀನಿ. ನೀವೇ ಅವ್ರ ಜೊತೆಗಿದ್ದು ಡೈ ಆಗಿ. ಕೈ ಅಂದ್ರೆ ತಲೆ ಹಚ್ಚೋ ಬಣ್ಣನ ಅಲ್ಲ, ಸಾಯೋದು. ಪಾಂಡುರಂಗ, ಇವರಿಬ್ರು ಕನ್ಫ್ಯೂಷನ್ ಅಲ್ಲಿ ನಾನು ಲೂಸ್ ಮಾದ ಆಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಕ್ಕಿಂತ ಮುಂಚೆ ಏನಾದ್ರೂ ಒಂದ್ ಮಾಡು. ಸೈಂಟಿಸ್ಟ್ ಅಂಕಲ್, ಕೂಲ್ ಡೌನ್ ಪಾಂಡುರಂಗ, ಕೂಲ್ ಡೌನ್. ನಿನ್ ಕಷ್ಟ ಏನು ಅಂತ ನನಗೆ ಅರ್ಥ ಆಯ್ತು. ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನನ್ನ ಹತ್ರ ಒಂದು ರಾಮ ಬಾಣ ಇದೆ. ತಗೋ, ಈ ಜ್ಯೂಸ್ನ ಇಬ್ರಿಗೂ ಕುಡಿಸು, ನಿನ್ ಪ್ರಾಬ್ಲಮ್ ಸಾಲ್ವ್. ಇಬ್ರು ಸದ್ಯಕ್ಕೆ ಈಗ ಜ್ಯೂಸ್ ಕುಡಿ. ಆಮೇಲೆ ಯಾರ ಮನೆ ಬಿಟ್ಟು ಹೋಗ್ಬೇಕು ಅಂತ ನೀವೇ ತೀರ್ಮಾನ ಮಾಡಿದ್ರೆ. ಏನು ಯಜಮಾನ್ರಿ ಹಾಗೆ ನೋಡ್ತಾ ಇದ್ದೀರಾ? ಮರ್ಯಾದೆ. ಅಯ್ಯೋ ನೀವೇ ಬಿಡಿ. ಅಯ್ಯೋ, ಇಬ್ಬರಿಗೂ ಏನಾಗುತ್ತೋ? ಮಾತೃಶ್ರೀ ಅವರೇ, ನಮ್ಮ ಸೈಂಟಿಸ್ಟ್ ಅಂಕಲ್ ಒಂದು ಔಷಧಿ ಕೊಟ್ಬಿಟ್ಟಿದ್ರು. ಅದನ್ನ ತಂದು ಇವರಿಬ್ರಿಗೂ ಕುಡಿಸ್ತಾ ನೋಡಿ, ಇವರಿಬ್ರು ಆತ್ಮಗಳು ಅದ್ರೂ ಬದಲು ಆಗ್ಬಿಟ್ಟಿದ್ವು. ರಾಜಿ ಅಕ್ಕ, ನಾವಿಬ್ರು ಆಗ್ಲೇ ಇದ್ದ ಹಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ?